ಊರು ಜಲಪುರ ಬರ್ತವೆ, ಬೇರೆ ಬರ್ತವೆ. ಸ್ವಾಮಿ ಶರಣಮಯ್ಯಪ್ಪ. ಈಗ 4:15 ಆಗಿದೆ. ದಿನಾಂಕ 2 ನವೆಂಬರ್. ಬಾಚಪಳ್ಳಿಯಿಂದ ಯಾವ ಸ್ವಾಮಿ ಎಲ್ಲಿ ಹೋಗ್ಬೇಕು? ಜಲ್ಲಾಪುರ್ಗೆ ಹೋಗ್ತಾ ಇದೀವಿ. ಸ್ವಾಮಿ ಶರಣಮಯ್ಯಪ್ಪ. ಜಲ್ಲಾಪುರ್ ನಡೆದಿದ್ದೆವು. ಟೋಟಲ್ ಇವತ್ತು ಮುಂಜಾನೆ ಪಾದಯಾತ್ರೆ 30 ಕಿಲೋಮೀಟರ್ ಅಲ್ಲ, 30 ಕಿಲೋಮೀಟರ್ ಬರೀ ಮುಂಜಾನೆ ನಡ್ಕೋತಾ ಹೋಗೋದ. ಡೇ ಹಾಲ್ಟ್ ಹೋದ್ರೆ ಹಾಲತ್ ಪೂರ ಥಕಸ್ ಹೋಗ್ಯದ. ನಡೆದಿದ್ದು ಅಂದ್ರೂ ಹಂಗೆ ಬರೀ ನಿಂಬು ಪಾನಿ ತಗೊಂಡಿದ್ದೆವು. ನಿಂಬು ಒಂದು ಬಾಟಲ್ ನೀರು ತಗೊಂಡು 1-2 ನಿಂಬು ಹಿಂಡಿ ಸಕ್ಕರೆ ಹಾಕೊಂಡಿದ್ದೆವು 1 ಕಿಲೋ. ಅದೇ ನಡ್ತಾ ಇದ್ದೆವು. ಇನ್ನ ಒಂದು 11 ಕಿಲೋಮೀಟರ್ ಅದ ಇಲ್ಲಿಂದು. 12, 12:30, 1 ತನಕ ಒಳಗೆ ಹೋಗ್ತೀವಿ. ಮತ್ತೆ ಸಂಜೆಗೆ 11 ಕಿಲೋಮೀಟರ್ ನಡೆಯೋದು ಅದನ್ನೇ ಬೇರೆ. ಟೋಟಲ್ ಈಗ 41 ಕಿಲೋಮೀಟರ್ ಟಾರ್ಗೆಟ್ ಅದ. ಇನ್ನ ನೀ ಬಾಯಿ ಮುತ್ತಿಗೆ ಸ್ವಾಮಿ. ಇಲ್ಲಿಂದ ಇನ್ನು ಜಲ್ಲಾಪುರ 1 ಕಿಲೋಮೀಟರ್ ಇದೆ. ಆಕ್ಚುಲಿ ನಾವು ಬೆಳಗ್ಗೆ ಮ್ಯಾಪ್ನಾಗ ಅವ್ರೇನು ಇಲ್ಲಿ ಪ್ಯಾಂಪ್ಲೆಟ್ನಾಗ ಏನ್ ಹೇಳ್ಯಾರ 31 ಕಿಲೋಮೀಟರ್ ಅಂತ ಹಾಕ್ಯಾರ. ಇಲ್ಲ 21 ಹಾಕಿ 24 ಹಾಕಿದಾರೆ ಬೆಳಗ್ಗೆ. ಬಟ್ ಆಕ್ಚುಲಿ ನೋಡಿದಾಗ ಏನಾದ್ರೆ 31 ಕಿಲೋಮೀಟರ್ ಆಕ್ಚುಲಿ ಅದು ಡಿಸ್ಟೆನ್ಸ್ ಅದ. ಬೆಳಿಗ್ಗೆ ಹಾಫ್ ಡಿಸ್ಟೆನ್ಸ್. ಈಗ ಸಾಯಂಕಾಲನು ನಮ್ ನೆಕ್ಸ್ಟ್ ಸ್ಟಾಪ್ ಏನಿದೆ ಅದು 15 ಕಿಲೋಮೀಟರ್ ಇದೆ. ಸೊ ಟೋಟಲ್ ಇವತ್ತಿಂದ ನಾವು ಕವರ್ ಮಾಡತಕ್ಕಂಥದ್ದು 45 ಕಿಲೋಮೀಟರ್, 46 ಕಿಲೋಮೀಟರ್ ಇವತ್ತಿನ ಜರ್ನಿ ಇದೆ. ಯಾಕಂದ್ರೆ ಈಗಾಗಲೇ ನಾವು 24-25 ಕಿಲೋಮೀಟರ್ ಇರ್ತಿತ್ತಂದ್ರೆ ನಾವು 8 ಗಂಟೆ ಒಳಗಡೆ ಇರ್ತಾ ಇದೀವಿ. 8:30, 9 ಮ್ಯಾಕ್ಸಿಮಮ್. ಆಮೇಲೆ ಮ್ಯಾಪ್ನಾಗ ನೋಡ್ತೀವಿ ಅಷ್ಟು ಡಿಸ್ಟೆನ್ಸ್ ತೋರಿಸ್ತದ. ಇಲ್ಲೆಲ್ಲ ಸ್ಪೀಡ್ ಅದೇನು ಕಲ್ಗಳು ಇರ್ತಾವ, ಡಿಸ್ಟೆನ್ಸ್ ಕಲ್ಗಳು ಅದ್ರ ಮ್ಯಾಗೆಲ್ಲ ಸೇಮ್ ಅದ. ಸೊ ಪರವಾಗಿಲ್ಲ, ಹಂಗೆ ನಡೆದು. ಸ್ವಲ್ಪ ಬಹಳ ಟೈರ್ಡ್ ಆಗಿದೆ ಇವತ್ತು. ಅಂದ್ರೂ ಓಕೆ, ವಿ ಕ್ಯಾನ್. ತಾನೇ ಮುಂದಕ್ಕೆ ಕಾಲು ನಡ್ಲೇತ. ಫೈನಲಿ ನಾವು ಈಗ ಜಲ್ಲಾಪುರ್ ಅಲ್ಲಿ ಹಾದಾಗ ಏನಪ್ಪಾ ಅಂದ್ರೆ ಇದು ಎಲ್ಲಿ ಡೇ ಹಾಲ್ಟ್ ಅದ ಅಲ್ಲಿ ಬಂದಿದ್ದೀವಿ. ಈಗ ಒಂದು ದೊಡ್ಡ ಬಿಲ್ಡಿಂಗೇ ಕಾಣತ್ತದ. ಸಾಯಿ ವಿಶ್ರಾಂತಿ ಏನೋ ಅದ, ಇದು ಸ್ಟೋರೇಜ್ ಅಂತ. ಇಲ್ಲಿ ಏನಪ್ಪ ಎಲ್ಲ ಸ್ವಾಮಿಗಳೆಲ್ಲ ಬಂದಾರ. ಊಟ ಗೀಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಸಂಜೆಗೆ ಇಲ್ಲಿಂದ ಹೊರಗ. ಈಗ ಇಲ್ಲಿಂದ ನಾವು ಮಧ್ಯಾಹ್ನ ಆಯ್ತು, ರೆಸ್ಟ್ ಮಾಡಿದೆವು. ಒಂದು 4 ಆಗ್ಯದ. ಈಗ ಮುಂದೆ ಅಲ್ಮಾಪುರ್ ಎಕ್ಸ್ ರೋಡ್ ಜೋಗಲಾಂಬ ಅಂತ ಅಲ್ಲಿಗೆ ನಡೆದಿದ್ದೇವೆ ಸ್ವಾಮಿ. ಜೋಗಲಾಂಬ ದೇವಸ್ಥಾನ. ಈಗ 6:30 ಆಗಿದೆ. ಇನ್ನೂ ಹೋಗ್ತಾ ಇದೀವಿ. ಇನ್ನೂ ಒಂದು 2-3 ಕಿಲೋಮೀಟರ್ ಇದೆ. ಇನ್ನೂ ಬರಲಿಲ್ಲ. ಜೋಗಲಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಲಂಪುರ್ ಒಂದು ಸ್ಕೂಲ್ ಬಿಲ್ಡಿಂಗ್, ಹೈಸ್ಕೂಲ್ ಬಿಲ್ಡಿಂಗ್ ಇಲ್ಲಿ ಬಂದಿದೆ. ಇವತ್ತು ಬಂದು ರಾತ್ರಿ ಊಟ ಮಾಡಿ ಅಲ್ಪಾರ ಮಾಡಿದೆ. ಸ್ಕೂಲ್ ಬಿಲ್ಡಿಂಗ್ ನಾವು ಇಲ್ಲೇ ಮಕ್ಕೊಂಡಿದ್ದೇವೆ. ನೋಡ್ರಿ, ಸ್ಕೂಲ್ ಅದ. ಗುಡ್ ನೈಟ್.